ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಭಾರತದ ಸೇನಾ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಿದೆ. ಈಗ 3 ರಕ್ಷಣಾ ಪಡೆಗಳ ಯುದ್ಧ ಸನ್ನದ್ಧತೆಯ ಸಾಮರ್ಥ್ಯವನ್ನ ಹೆಚ್ಚಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಗಳಿಗಾಗಿ ಒಟ್ಟು 79,000 ಕೋಟಿ ರೂಪಾಯಿ ಮೌಲ್ಯದ ಮಿಲಿಟರಿ ಹಾರ್ಡ್ವೇರ್ ಖರೀದಿ ಮಾಡೋಕೆ ಅನುಮತಿಯನ್ನು ಕೊಟ್ಟಿದೆ. ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದಿಸಿದ ನಿರ್ಧಾರದಂತೆ 3 ರಕ್ಷಣಾ ಪಡೆಗಳು ಹೊಸ ಅಸ್ತ್ರಗಳನ್ನ ತಮ್ಮ ಬತ್ತಳಿಕೆಗೆ ಸೇರಿಸಿಕೊಳ್ಳಲಿವೆ. ಭಾರತದ 3 ಸಶಸ್ತ್ರ ಪಡೆಗಳ ಫೈರ್ ಪವರ್ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ 79,000 ಕೋಟಿ ರೂಪಾಯಿ ಮೌಲ್ಯದ ಮಿಲಿಟರಿ ಹಾರ್ಡ್ವೇರ್ ಖರೀದಿಗೆ ಮುಂದಡಿಯನ್ನ ಇಟ್ಟಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ರಕ್ಷಣಾ ಸ್ವಾಧೀನ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಗೆ ಹಲವಾರು ಹೊಸ ಹಾರ್ಡ್ವೇರ್ ಖರೀದಿ ಮಾಡೋಕೆ ನಿರ್ಧಾರ ತೆಗೆದುಕೊಳ್ಳಲಾಯಿತು. 79,000 ಕೋಟಿ ರೂಪಾಯಿ ಮೌಲ್ಯದ ಮಿಲಿಟರಿ ಹಾರ್ಡ್ವೇರ್ ಖರೀದಿ ನಿರ್ಧಾರ ಭಾರತದ ರಕ್ಷಣಾ ಪಡೆಗಳಿಗೆ ಹೊಸ ಚೈತನ್ಯವನ್ನ ಕೊಟ್ಟಿದೆ. ನಾಗಕ್ಷಿಪಣಿ ವ್ಯವಸ್ಥೆಯನ್ನ ಖರೀದಿಸುವ ಪ್ರಸ್ತಾಪದ ಮೇಲೆ ಅಗತ್ಯತೆಯ ಸ್ವೀಕಾರ ತಾಪಮಾನವನ್ನ ನೀಡಿದೆ. ಅದೇ ರೀತಿ GBMES ಅಂತ ಕರೆಯಲ್ಪಡುವ ನೆಲ ಆಧಾರಿತ ಮೊಬೈಲ್ ELINT ವ್ಯವಸ್ಥೆಗಳು ಮತ್ತು ಅವುಗಳ ಮೇಲೆ ಕ್ರೇನ್ಗಳನ್ನು ಸ್ಥಾಪಿಸುವ ಹೈ ಮೊಬಿಲಿಟಿಯ ವಾಹನ ಖರೀದಿಗೆ ಕೂಡ DAC ಅನುಮೋದನೆಯನ್ನ ನೀಡಿದೆ ಅಂತ ರಕ್ಷಣಾ ಮೂಲಗಳು ಖಚಿತಪಡಿಸಿವೆ. NAMIS ಯುದ್ಧ ವಾಹನಗಳು ಶತ್ರುಗಳ ಬಂಕರ್ಗಳು ಮತ್ತು ಇತರ ರಕ್ಷಣಾ ಕೋಟೆಗಳನ್ನ ನಾಶಪಡಿಸುವ ಸೈನ್ಯದ ಸಾಮರ್ಥ್ಯವನ್ನ ಸುಧಾರಿಸುತ್ತವೆ. ಇನ್ನು GBMES 24 ಗಂಟೆಗಳಲ್ಲಿ ಶತ್ರು ಸೈನ್ಯವನ್ನ ನಡುಗಿಸುವ ಚಟುವಟಿಕೆಗಳ ಎಲೆಕ್ಟ್ರಾನಿಕ್ ಬುದ್ಧಿಮತ್ತೆ ಮಾಹಿತಿಯನ್ನ ಒದಗಿಸುತ್ತೆ. ಅಲ್ಲದೆ ಯುದ್ಧ ತಂತ್ರದ ಮಾಹಿತಿ ಸಂಗ್ರಹಣೆಗಾಗಿ ಅವುಗಳ ಮೇಲೆ ಕಣ್ಣಿಡಲಾಗುತ್ತೆ. ಅದೇ ರೀತಿ ಹೈ ಮೊಬಿಲಿಟಿ ವಾಹನಗಳ ಸೇರ್ಪಡೆಯು ವೈವಿಧ್ಯಮಯ ಭೂಪ್ರದೇಶಗಳಲ್ಲಿ ಸೇನಾ ತುಕಡಿಗಳಿಗೆ ಲಾಜಿಸ್ಟಿಕ್ ಬೆಂಬಲವನ್ನ ಗಮನಾರ್ಹವಾಗಿ ಸುಧಾರಿಸುತ್ತೆ ಅಂತ ರಕ್ಷಣಾ ಇಲಾಖೆ ಹೇಳಿಕೆಯಲ್ಲಿ ತಿಳಿಸಿದೆ. 2021ರಲ್ಲಿ ರಕ್ಷಣಾ ಸ್ವಾಧೀನ ಮಂಡಳಿ ಸಭೆಯಲ್ಲಿ ಭೂಸೇನೆಗೆ 13,700 ಕೋಟಿ ರೂಪಾಯಿ ಮೌಲ್ಯದ ದೇಶೀಯ ಶಸ್ತ್ರಾಸ್ತ್ರ ಖರೀದಿ ನಿರ್ಧಾರಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದ್ದು ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ನೌಕಾಸೇನೆ ನೌಕಾಪಡೆಯ ಹಾರ್ಡ್ವೇರ್ ಖರೀದಿ ಪಟ್ಟಿಯಲ್ಲಿ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಡಾಕ್ಗಳು, 30mm ನೇವಲ್ ಸರ್ಫೇಸ್ ಗನ್, ಸುಧಾರಿತ ಹಗುರವಾದ ಟಾರ್ಪೆಡೋಗಳು, ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಸರ್ಚ್ ಮತ್ತು ಟ್ರ್ಯಾಕ್ ಸಿಸ್ಟಮ್ ಮತ್ತು 76mm ಸೂಪರ್ ರಾಪಿಡ್ ಗನ್ ಮೌಂಟ್ಗಾಗಿ ಸ್ಮಾರ್ಟ್ ಮದ್ದುಗುಂಡುಗಳು ಸೇರಿವೆ. ಭಾರತೀಯ ನೌಕಾಪಡೆಯು ಸೇನೆ ಮತ್ತು ವಾಯುಪಡೆಗಳೊಂದಿಗೆ ಜಂಟಿ ದಾಳಿ ಕಾರ್ಯಾಚರಣೆಯನ್ನು ನಡೆಸಲು ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಡಾಕ್ಗಳು ತುಂಬಾ ಸಹಾಯಕಾರಿಯಾಗಲಿವೆ. ಈ ಪ್ಲಾಟ್ಫಾರ್ಮ್ಗಳನ್ನು ಶಾಂತಿ ಪಾಲನಾ ಕಾರ್ಯಾಚರಣೆಗಳು, ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರಕ್ಕೂ ನಿಯೋಜಿಸಬಹುದಾಗಿದೆ. ಸುಧಾರಿತ ಹಗುರವಾದ ಟಾರ್ಪಿಡೋ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಅಂತೇಳಿದ್ರೆ DRDO ನೌಕಾ ವಿಜ್ಞಾನ ಮತ್ತು ತಾಂತ್ರಿಕ ಪ್ರಯೋಗಾಲಯವು ಅಭಿವೃದ್ಧಿಪಡಿಸಿದ ಸ್ವದೇಶಿ ವ್ಯವಸ್ಥೆಯಾಗಿದೆ. ಇದು ಸಾಂಪ್ರದಾಯಿಕ ಪರಮಾಣು ಮತ್ತು ಸಣ್ಣ ಜಲಾಂತರ್ಗಾಮಿ ನೌಕೆಗಳನ್ನು ಗುರಿಯಾಗಿಸಬಹುದು. 30mm ನೌಕಾ ಮೇಲ್ಮೈ ಬಂದೂಕುಗಳು ನೌಕಾಪಡೆ ಮತ್ತು ಭಾರತೀಯ ಕರಾವಳಿ ಕಾವಲು ಪಡೆಯ ಕಡಿಮೆ ತೀವ್ರತೆಯ ಕಡಲು ಮತ್ತು ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಿಕೆಯಲ್ಲಿ ತಿಳಿಸಿವೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು INS ವಿಕ್ರಾಂತ್ ಯುದ್ಧ ಹಡಗಿನಲ್ಲಿ ದೀಪಾವಳಿಯನ್ನು ಆಚರಿಸಿದ್ದು ನೌಕಾಪಡೆ ಸಿಬ್ಬಂದಿ ಜೊತೆಗೆ ಬುಡಾಖಾನ ಭೋಜನಕೂಟದಲ್ಲಿ ಭಾಗವಹಿಸಿದ್ದು ಇಲ್ಲಿ ಸ್ಮರಿಸಬಹುದು. ವಾಯುಸೇನೆ ವಾಯುಪಡೆಗಾಗಿ DACಯ ಸಹಯೋಗಿ ದೀರ್ಘ ಶ್ರೇಣಿಯ ಗುರಿ, ಸ್ಯಾಚುರೇಷನ್, ವಿನಾಶ ವ್ಯವಸ್ಥೆ ಮತ್ತು ಇತರ ಪ್ರಸ್ತಾಪಗಳನ್ನು ಅನುಮೋದಿಸಲಾಗಿದೆ. ಈ ವ್ಯವಸ್ಥೆಯು ಕಾರ್ಯಾಚರಣೆಯ ಪ್ರದೇಶದಲ್ಲಿ ಸ್ವಾಯತ್ತವಾಗಿ ಟೇಕ್ ಆಫ್, ಲ್ಯಾಂಡಿಂಗ್, ನ್ಯಾವಿಗೇಟ್, ಪತ್ತೆ ಮತ್ತು ಪೇಲೋಡ್ ಅನ್ನು ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ರಕ್ಷಣಾ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಭಾರತದ ದೀಪಾವಳಿಯ ಖರ್ಚು ಪಾಕಿಸ್ತಾನದ ರಕ್ಷಣಾ ಬಜೆಟ್ಗಿಂತ ಹಲವು ಪಟ್ಟು ಹೆಚ್ಚು. ಹೋಲಿಕೆ ಮಾಡಿದರೆ ಪಾಕಿಸ್ತಾನವು 2025-26ರ ಆರ್ಥಿಕ ವರ್ಷಕ್ಕೆ 2,500 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳ ರಕ್ಷಣಾ ಬಜೆಟ್ ಅನ್ನು ಘೋಷಣೆ ಮಾಡಿದೆ. ಪ್ರಸ್ತುತ ವಿನಿಮಯ ದರದಲ್ಲಿ ಇದು ಸರಿಸುಮಾರು 760 ಬಿಲಿಯನ್ ಭಾರತೀಯ ರೂಪಾಯಿಗಳು. ಇದರರ್ಥ ಭಾರತೀಯರ ದೀಪಾವಳಿ ವ್ಯಾಪಾರವು ಪಾಕಿಸ್ತಾನದ ವಾರ್ಷಿಕ ರಕ್ಷಣಾ ಬಜೆಟ್ಗಿಂತ 6 ಪಟ್ಟು ದುಪ್ಪಟ್ಟಾಗಿರುತ್ತೆ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಭಾರತವು ತನ್ನ ನೆರೆಯ ದೇಶವು ಇಡೀ ವರ್ಷದಲ್ಲಿ ತನ್ನ ಮಿಲಿಟರಿಗೆ ಖರ್ಚು ಮಾಡಿಕೊಳ್ಳುವುದಕ್ಕಿಂತ ಕೇವಲ ಒಂದು ಹಬ್ಬದ ಸಮಯದಲ್ಲಿ ಹೆಚ್ಚು ಖರ್ಚು ಮಾಡುತ್ತೆ. 2025-26ರ ಭಾರತದ ರಕ್ಷಣಾ ಬಜೆಟ್ 6.81 ಲಕ್ಷ ಕೋಟಿಗಳಷ್ಟಿದೆ. ಇದು ಕಳೆದ ವರ್ಷಕ್ಕಿಂತ ಹೆಚ್ಚಳವಾಗಿದೆ.
ಈ ಬಜೆಟ್ನಲ್ಲಿ ಶಸ್ತ್ರಾಸ್ತ್ರ ಪಡೆಗಳ ಆಧುನೀಕರಣಕ್ಕಾಗಿ 1.80 ಲಕ್ಷ ಕೋಟಿ ಮೀಸಲಿಡಲಾಗಿತ್ತು. ಹೊಸ ಉಪಕರಣಗಳು, ಶಸ್ತ್ರಾಸ್ತ್ರಗಳು ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಇದಲ್ಲದೆ ಗಡಿ ರಸ್ತೆಗಳ ಸಂಸ್ಥೆ BROನಂತಹ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 7,146 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಈಗಾಗಲೇ ಆಪರೇಷನ್ ಸಿಂಧೂರ ಹೆಸರು ಕೇಳಿದ್ರೆ ಪಾಕಿಸ್ತಾನ ಕನಸಿನಲ್ಲೂ ಬೆಚ್ಚಿ ಬೀಳುತ್ತೆ. ಉಗ್ರರ ದಮನಕ್ಕೆ ಭಾರತೀಯ ಸೇನೆ ಕೈಗೊಂಡ ಈ ದಿಟ್ಟ ನಿರ್ಧಾರದಿಂದ ಪಾಕಿಸ್ತಾನ ಗಡಗಡ ನಡುಗಿತ್ತು. ಭಾರತೀಯ ಸೇನೆಯ ಡ್ರೋನ್, ಕ್ಷಿಪಣಿ, ಫೈಟರ್ ಜೆಟ್ಗಳು ಆಗಸದಲ್ಲಿ ಆರ್ಭಟಿಸಿ ಪಾಕಿಸ್ತಾನದ ಕಥೆ ಮುಗಿಸಿದ್ವು. ಇದು ಅಕ್ಷರಶಃ ಪರಾಕ್ರಮ, ಅಕ್ಷರಶಃ ಸೇನೆಯ ಸಾಮರ್ಥ್ಯ. ಈಗ ಭಾರತೀಯ ಸೇನೆಯ, ಅದರಲ್ಲೂ ರಕ್ಷಣಾ ಬಜೆಟ್ ಹೆಚ್ಚು ಮಾಡಿದ್ದು ಪಾಕಿಸ್ತಾನದ ನಿದ್ದೆಗೆಡಿಸಿದೆ.